ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಿಂದಗಿ ಪಟ್ಟಣದಲ್ಲಿ ಸೋಂಪುರ ರಸ್ತೆಗೆ ಹೊಂದಿಕೊಂಡಿರುವ ವೈಷ್ಣವಿ ನಶೆಮುಕ್ತಿ ಕೇಂದ್ರ ನಡೆಸ್ತಾ ಇರುವವರು ಸಿದ್ದು ಮುರಡಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪೊಲೀಸ್ ನೌಕರಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸಿಂದಗಿ ಪಟ್ಟಣದ ನಿವಾಸಿಯಾದ ಹುಚ್ಚಪ್ಪ ಡೋಣೂರ ಅವರು ಕುಡಿತದ ನಶೆ ಚಟ ಬಿಡಿಸುವ ಸಲುವಾಗಿ ಸಿದ್ದು ಪೊಲೀಸ್ನವರು ತಮ್ಮದೇ ಆದ ವೈಷ್ಣವಿ ನಶೆಮುಕ್ತಿ ಕೇಂದ್ರಕ್ಕೆ ದಾಖಲು ಮಾಡಿಕೊಂಡಿದ್ದಾರೆ. ಮೊದಲು 1 ವಾರ ಚಿಕಿತ್ಸೆಯನ್ನು ನೀಡಿ ನಂತರ ನಶೆ ಬಿಡಿಸುವ ನೆಪದಲ್ಲಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಸಿದ್ದು ಅವರು ಪೊಲೀಸ್ ಪೇದೆಯಾಗಿ ದೇವರ ಹಿಪ್ಪರಗಿ ಠಾಣೆಯ ತಮ್ಮ ಬೀಟ್ ವ್ಯಾಪ್ತಿಯಲ್ಲಿ ಅಕ್ರಮ ಸಾರಾಯಿ ಮಾರಾಟ ಮಾಡುವವರಿಗೆ ಸಹಕರಿಸಿ ತಿಂಗಳಿಗೆ ಅದರಿಂದ ಒಂದು ಅಕ್ರಮ ಸಾರಾಯಿ ಮಾರಾಟ ಅಂಗಡಿಗೆ 3 ರಿಂದ 4 ಸಾವಿರವರೆಗೂ ಮಾಮೂಲಿ ಹಣವನ್ನು ಪಡೆದುಕೊಂಡು ಸಾರಾಯಿ ಮಾರಾಟ ಮಾಡಲು ಸಹಕರಿಸ್ತಾ ಇದ್ದಾರೆ. ಇತ್ತ ಕಡೆ ಸಾರಾಯಿ ವ್ಯಸನ ಮುಕ್ತಿ ಕೇಂದ್ರ ತೆರೆದು ಜನರ ಜೀವನದ ಜೊತೆ ಆಟವಾಡ್ತಾ ಇದ್ದಾರೆ. ಜನರನ್ನ ನಶೆ ಮುಕ್ತ ಕೇಂದ್ರಕ್ಕೆ ದಾಖಲು ಮಾಡಿಕೊಂಡು ಅವರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡ್ತಾ ಇದ್ದು, ನಾನು ಪೊಲೀಸ್ ಅದೀನಿ ಅಂತ ಹೇಳಿ ಅವರಿಗೆ ಎದುರಿಸಿ ಬೆದರಿಸಿ ಮತ್ತು ಹಲ್ಲೆ ಕೂಡ ಮಾಡಿಸಿ ಅವರಲ್ಲಿಗೆ ಬಂದ ಸಾರಾಯಿ ವ್ಯಸನ ರೋಗಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಸಕ್ಷಮ ಪ್ರಾಧಿಕಾರ ಈ ಕೂಡಲೇ ಇವರುಗಳ ಮೇಲೆ ಕೇಸು ದಾಖಲಿಸಿ ಅನ್ಯಾಯಕ್ಕೊಳಗಾದ ವ್ಯಸನ ರೋಗಿಗಳಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ಸಿಂದಗಿ ತಾಲೂಕಿನ ಪ್ರಜ್ಞಾವಂತ ಜನರು ಆಗ್ರಹಿಸಿದ್ದಾರೆ. ನೋಡಿ ವೀಕ್ಷಕರೇ, ಇಂಥ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇದೆ. ಅಕ್ರಮಕ್ಕೆ ಇವರೇ ಜೊತೆಗೂಡ್ಬಿಟ್ರೆ ಜನಸಾಮಾನ್ಯರ ಗತಿ ಏನು ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಅನ್ನೋದೇ ನಮ್ಮ ಆಶಯ. ವರದಿ ಸಂಗಮೇಶ್ ಎಂಕೆ, ಸಂಪಾದಕರು ಪಬ್ಲಿಕ್ ನ್ಯೂಸ್ 6 ಚಾನೆಲ್, ವಿಜಯಪುರ. ತಿಂಗಳಿಂದ ಸ್ವಲ್ಪ ಕುಡಿಯೋದು ಬಿಡಲಿ ಅಂತೇಳಿ ನಾವು ಇದು ಹಾಕಿದ್ದೀವಿ ಸರ್. ವೈಷ್ಣವಿ ಹಾಸ್ಪಿಟಲ್ಗೆ ಸಿದ್ದು ಪೊಲೀಸ್ ಅಂತ ಹೇಳ್ರಿ ಅವನು ಹಾಕಿದ್ದೀವಿ ಸರ್. ಹಾಕೋಣ 1 ತಿಂಗಳ ತನಕ ಆಯ್ತು, ಅವ್ನಿಗೆ ಸರಿಯಾಗಿ ಆರಾಮ ಮಾಡ್ತೀವಿ, ಸಲೈನ್ ಹಚ್ತೀವಿ ಮತ್ತು ಟ್ಯಾಬ್ಲೆಟ್ ಕೊಡ್ತೀವಿ ಅವ್ನಿಗೆ ನಿದ್ದೆ ಗುಳಿಗೆ ಅಂತ ಹೇಳಿದ್ರು ಸರ್ ನನಗೆ. ಮತ್ತು ಒಂದು ಅವ್ನಿಗೆ ಹೊಡೆಯಲ್ಲಪ್ಪ ನಮ್ಮವನೇ ನನ್ನ ದೋಸ್ತಾನ ಅಂತ ಹೇಳ್ದೇನೆ ರೀ. ಆ ಕಾರಣಕ್ಕಾಗಿ ಅವನ ಹತ್ರ ಬಿಟ್ಟಿವಿ ಸರ್. ನಾವು ಬಿಡೋದಾಗ ಹಿಂದಿಗಡೆ ಸರ್ 10 ವಾರಕ್ಕೊಮ್ಮೆ ಬಂದು CCTV ನೋಡ್ರಿ ಅಂತ ಅವ್ರು ಒಂದು ವಾರ ಅಷ್ಟೇ ನಮಗೊಂದು ತೋರಿಸಿದ್ರು ಸರ್. ಆಮೇಲೆ ಲಾಸ್ಟಿಗೆ ನೀವು ತಿಂಗಳಿಗೊಮ್ಮೆ ನೋಡ್ಬೇಕ್ರಿ ಅವ್ರಿಗೆ ಮಾತಾಡಿಸ್ತೀವಿ ಅಂದರು. ಒಳ್ಳೆ ತಿಂಗಳಿಗೊಮ್ಮೆ ನೋಡ್ಲಿಕ್ಕೆ ಹೋದಾಗ ಇಲ್ಲ ಅವರು ಹೊಲ್ಕೊಂಡನ ನಾವು ನಾಳೆ ಬರ್ರಿ ಅಂತಂದ್ರು ಸರ್. ನಾವು ಬೇಡ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ಬೇಕು ಅಂತೇಳಿ ಅಲ್ಲೆಲ್ಲ ಮೆಡಿಸಿನ್ ಫೀ ಎಷ್ಟಾಗಿ ಅಂತ ಹೇಳಿದ್ರು ಸರ್. 9,600 ರೂಪಾಯಿ ಹೇಳಿದ್ರು ಸರ್. ಅಷ್ಟು ದುಡ್ಡು ಕೊಟ್ಟಿವಿ ಸರ್. ಫಸ್ಟಿಗೆ 10,000 ಕೊಟ್ಟಿದ್ರು ಅವರಿಗೆ. ಕೊಡೋದಲ್ಲದೆ ಇವ್ರಿಗೆ ಹೊಡೆದು ಸರ್ ನಾವು ರಾತ್ರಿ 12 ಗಂಟೆ ಹಾಸ್ಪಿಟ್ಲ್ ತಂದ್ಮೇಲೆ ನೋಡಿದೀವಿ ಇವ್ರಿಗೆ ಎಲ್ಲ ಡ್ರೆಸ್ ಕಳೆದ್ಮೇಲೆ. ಆಮೇಲೆ ಅವ್ರು ತೊಡಿಗೆ ಕುಂಡಿ ಎಲ್ಲ ಕಡೆ ಹೊಡೆದಿದ್ದಾರೆ ಇವರು. ಅಷ್ಟು ಕ್ರೂರವಾಗಿ ಹೊಡೆದಿದ್ದಾರೆ ಸರ್. 9 ಜನ ಅದಾರ ತೊಳಗಡೆ. ಯಾಕೆ ಹೊಡೆದಾರ ಒಟ್ಟೆ ಏನು ಇದು ಕೊಡ್ಲಾಗ್ತಿರಲ್ಲ. ಅವ್ರು ಯಾರೋ ಲೋಫರ್ಗಳು ಹೊಡೆದಾರ ಕೊಡು ಅಂತ ಹೇಳಿದ್ರೆ ಅವ್ರು ಓಡೋಗ್ಯಾರ ಅಂತ ಹೇಳಾಗ್ತಾನ್ರಿ ಸದ್ಯ. ಕೇಳಿದ್ವಿ ಯಾಕೆ ಹೊಡೆದಾರನೋ ಇಲ್ಲ ಅವ್ರು ಪಗಾರ ಕೊಡ್ಲಾರ ಏನೋ ಸಮಸ್ಯೆ ಸಂಬಂಧ ಹೊಡೆದಾರ ಅವ್ರು ಏನೋ ಆಗ್ಯದ. ಒಟ್ಟು ನಾನೇ ಹೊಡೆದಿನಿ ಅಂತ ತಿಳ್ಕೊಶಿವು ಅಂತ ಹೇಳ್ತಾನೆ ನನ್ನ ಮುಂದ್ರಿಗೆ. ಅವನು ಯಾರ್ರಿ ನನಗೆ ಹೇಳ್ತಾನೆ ಸರ್. ಯಾರ್ರಿ? ಸಿದ್ದು ಅಂತ ಹೇಳಿ ಅವ್ರು ನಡ್ಸಕತ್ತ ಅವರೇ ನಡ್ಸಕತ್ತಾರ ಸರ್. ಈ ಮುಂದೆ ಏನಾಗಬೇಕಂತ ನಾವು ಅವ್ರಿಗೆ ಏನು ಕಂಪ್ಲೇಂಟ್ ಮಾಡ್ತೀವಿ ಸರ್. ಕಂಪ್ಲೇಂಟ್ ಮಾಡ್ರಿ. ಹಾಂ ಮಾಡಿ ಸರ್. MLC ಮಾಡಿಸಿ ಕಂಪ್ಲೇಂಟ್ ಮಾಡಿ ಹಾಕಂದ್ರೆ ನಾನು ಅಲ್ಲಿ ದಾರು ಬಿಡಿಸ್ತಾರ ನಿಮ್ಗೆ? ದಾರು ಬಿಡಿಸ್ತಾರ ಮಂದಿ, ಲೋಕಲ್ ಮಂದಿ ಕೇಳಕ್ಕೆ ಹಾಕಂದ್ರಿ. ಅವ್ರು ನಿಮ್ಗೆ ಬಿಡ್ಬೇಕಾದ್ರೆ ಏನಂತ ಹೇಳ್ಯಾರ? ಅವ್ರು ಹೆಂಗ್ ಬಿಡಿಸ್ನಿ ಅಂತ ಅವ್ರನ್ನ ನಾವು ಬಿಡಿಸ್ತೀವಿ. ಗುಳಿಗಿ ಔಷಧ ಹಾಕಿ ಬಿಡಿಸ್ತೀವಿ ಅಂತ ಹೇಳಿದ್ರಿ. ಒಬ್ರೇ ಗುಳಿಗಿ ಔಷಧ ಹಾಕಿ ಬಿಡಿಸ್ತೀವಿ. ಕಾಲು ಬಿದ್ದು ಬಂದಿವ್ರಿ. ನನ್ನ ಮಗನ ಹೊಡಿಬೇಡ ಅಂಜಾರ ಬಾಯಿ ವಾಕದ ಹೊಡಿಬೇಡಪ್ಪ ಅಂತ ಕಾಲು ಬಿದ್ದು ಬಂದಿವ್ರಿ ಅವ್ರಿಗೆ. ಎಷ್ಟು ಫೀ ಹೇಳ್ತಾರ ಅಷ್ಟು ಕೊಟ್ಟಿದ್ರು. ಎಷ್ಟು ಕೊಡ್ತಾರ ಫೀ? 10,000 ರೂಪಾಯಿ ಅಡ್ವಾನ್ಸ್ ತಗೊಂಡಾರಿ. ಮತ್ತು ಟ್ಯಾಬ್ಲೆಟ್ ಒಂಜಾರ ಮತ್ತೆ ಸಲಹೆನ ಹಚ್ಚಿನಾದ್ರೆ ಮತ್ತೆ 9,000 ಕೊಟ್ಟು ಬಂದಿವ್ರಿ. 10,000 ಕೊಟ್ಟು ಬಂದೀವಿ. ಈಗ ಎಷ್ಟು ದಿನ ಆಯ್ತು ಇವ್ರಿಗೆ ಅಲ್ಲಿ ಬಿಟ್ಟಿದ್ದು? 1 ತಿಂಗಳಾಯ್ತು ನೋಡ್ರಿ. 1 ತಿಂಗಳಾಯ್ತು ನೋಡ್ರಿ. ಈಗ ಏನಂದಾರ ಅವರು? ಎಲ್ಲಿ ಬಿಡೋದಾಗಿದ್ರಿ 3 ತಿಂಗಳ ತನಕ ಅವ್ನಿಗೆಲ್ಲ ರೆಡಿ ಮಾಡಿಬಿಡ್ತೀವಿ ನಿಮ್ಗೆ ಅಂದ್ರು. ನಾವು ಬಿಡಲ್ಲಪ್ಪ ನನ್ನ ಮಗ ನಿಮ್ಮ ಹಂಗ ಮನಾರ್ ನಾವು ಬೆಳೆಸೀವಿ, ನಾವು ಏನು ದಗದ್ ಖರ್ಚಿಲ್ಲ, ಉಳಿದ ಸಂಬಂಧ ಇದು ಹಾಕಿನ ತಿಳಿಕೆಸಂದ್ರೆ ಅವನಿಗೆ ನಾವು ಇದು ಹಾಕಿನಿ ತಿಂಗಳದಾಗ ಬಿಡಿಸೋಂಬರ ಒಳಗಿಂದ ಹೊರಗೆ ತರದ ಅವ್ನಿಗೆ ಮಡಿಲಿಲ್ಲ ನಮಗೆ. ನಾವು ಬಿಡಿಸೋಂಬರ್ಲಾಕ ಹೋಗಿದ್ದೇವ್ರಿ. ಕರ್ಕೊಂಬರ್ಲಾಕ ಹೋಗಿದ್ದೀನಿ. ಒಂದು ಕಿರ್ಸೇರ್ಕ ಆರ್ಡರ್ ಕೊಟ್ಟನ. ಇನ್ನು ಮಗ ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಂತಿಲ್ಲ ತಿಳಿಕೆಸಂದ್ರೆ ನಾ ಕರ್ಕೊಂಬರ್ಲಾಕ ನಾ ಹೋಗಿನಿ. ಅವ್ನು ಹೋಗೇ ಮುಕ್ಕಿ ಬಿಟ್ಟದವನಿ. ಯಾರಿಗೆ ಮೂಲೆನೇ ಹಿಡ್ದಿಲ್ಲ ಮುಟ್ಟಿ. ಈಗ ಎಲ್ಲಿ ತೋರಿಸಿರಿ ದವಾಖಾನಿಗೆ? ಈಗ ಪಾರ್ವತಿ ಹಾಸ್ಪಿಟಲ್ ತೋರಿಸಿರಿ. ಏನೇನಾಗ್ಯದ್ರಿ ಇವ್ರಿಗೆ? ಅವ್ನಿಗೆ ಎದ್ದು ಕುಂಬರ್ಲಿಕ್ಕೆ ಬರಲ್ರಿ. ಒಟ್ಟು ಮಾತಾಡಕ್ಕೆ ಬರೋದು, ಎದ್ದು ಕುಂಬರ್ಲಕ್ಕೆ ಬರೋದು. ಮೈ ಗಾದಗಟ್ಟದ, ಕಾಲು ಬರ್ತಾವ. ಏನಂದ್ರೆ ಹೆಸರು ಇವ್ರದ್ದು? ಹುಚ್ಚಪ್ಪ. ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಶಿವಮ್ಮ.